ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಸಂಸ್ಕೃತಿ ಅಂದ್ರೇನು ಅನ್ನೋದಕ್ಕೆ ನೀವೆಲ್ಲೂ ಓದಬೇಕಾಗಿಲ್ಲ. ನಮ್ಮ ದಸೂಡಿ ನಾಗೇಶ್ ಕೂತಿದ್ದಾರೆ, ಅವ್ರನ್ನ ಕಂಡುಬಿಟ್ಟು ಅವ್ರು ಹೆಂಗೆ ಪುಸ್ತಕ ಕೊಳ್ತಾರೆ, ಅವ್ನು 10-15 ಪುಸ್ತಕ ಕೊಂಡ್ಕೊಳ್ತಾರೆ. ಆ ರೇಟ್ ಕೇಳೋದೇ ಇಲ್ಲ ಅವರು. 10-15 ಪುಸ್ತಕ ತಗೊಂಬಿಟ್ಟು ಎಲ್ಲ ಒಂದು ಇಟ್ಕೊಂಡ್ಬಿಟ್ಟು ಇನ್ನೆಲ್ಲ ಫ್ರೆಂಡ್ಸಿಗೆ ಕೊಟ್ಬಿಡ್ತಾರೆ ಅವರು. ಭಾಳ ವಿಶೇಷ. ಪ್ರಕಾಶ್ ಭಟ್ರು ತಮ್ಮ ಮಾತುಗಳಲ್ಲಿ ಅಲ್ಲ, ಅವರು ಈ ಟೆಕ್ನಿಕ್ಗಳು ಅರ್ಧ ಅವರೇ ಮಾಡಿಬಿಟ್ಟಿದ್ದಾರೆ. ಪ್ರಕಾಶ್ ಭಟ್ರು ಆ ಬುಕ್ಗಳೆಲ್ಲ ತಂದುಬಿಟ್ಟು ಪ್ರದರ್ಶನ ಮಾಡಿ ನಿಮ್ಗೆ ನಮ್ಗೆ ಅರ್ಧ ಭಾರ ಅವರು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅವರೊಂದು ಮಾತು ಹೇಳಿದ್ರು, ಓದಿ ಅಂತ. ಶುರುವಿಗೆ ಪೆನ್ ಹಿಡ್ಕೊಂಡು ಬರೆಯೋದಲ್ಲ, ಓದಬೇಕು. ಹೆಂಗೆ ಅಂದರೆ, ಒಂದು ನೀಲು ಪದ್ಯ ಇದೆ. ಹುಟ್ಟು ಹಠಮಾರಿಯೊಬ್ಬ ಕವಿಯಾಗಲು ಪಣ ತೊಟ್ಟು ನಿತ್ಯ ಪದ ಬೇದಿಯಲ್ಲಿ ಬಳಲುತ್ತಿದ್ದಾಗ ವಸಂತದ ಮಾಮರ ಕೋಗಿಲೆ ಕಂಠದಲ್ಲಿ ಹಾಡಿ ತನಗೇ ಗೊತ್ತಿಲ್ಲದೆ ಕವಿಯಾಯಿತು ಅಂತ. ನಮ್ಮ ಈ ಸಾಹಿತ್ಯಕ್ಕೆ ಆ್ಯಕ್ಚುಲಿ ಇದೇ ಥರ ಬರಿಬೇಕು, ನಾನು ಇದೇ ಉದ್ದೇಶ ಅಂತ ಇಟ್ಕೊಳ್ಬೋದು. ಅದು ಅಪ್ರಜ್ಞಾಪೂರ್ವಕವಾಗಿ ಬರುತ್ತಲ್ಲ, ಅದು ಒಳ್ಳೆಯ ಸಾಹಿತ್ಯ. ನಾನು ಹಿಂಗೆ ಮಾಡಬೇಕು, ಇದೇ ನಾನು ಈ ಕಡೆಗೆ, ಅದೆಲ್ಲ ಸಾಹಿತ್ಯಕ್ಕೆ ಆಗಿ ಬರೋದೇ ಇಲ್ಲ. ಮತ್ತು ಒಂದು ಕಥೆನ ಹೆಂಗೆ ಬರಿಬೇಕು ಅನ್ನೋದು ಖಂಡಿತ ಹೇಳೋಕ್ಕಾಗಲ್ಲ. ನಾನು ನಿಮಗೊಂದು ನಾವು ಸಣ್ಣ ಮಕ್ಕಳಿದ್ದಾಗ, ಹೈಸ್ಕೂಲ್ ಲೆವೆಲಲ್ಲಿದ್ದಾಗ, ಕೆಳಗಿನ ಕಥೆಯನ್ನು ಪೂರ್ಣ ಮಾಡಿರಿ ಅಂತ ಒಂದು ಪ್ರಶ್ನೆ ಇರೋದು. ಒಂದು ಊರು, ಒಂದು ಕಾಗೆ, ಯಾರೋ ಹುಡುಗ, ಇದೇ ಥರ ಡ್ಯಾಶ್ 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 ಕೊಟ್ಬಿಟ್ಟು ಒಂದು ಕತೆ ಪೂರ್ಣ ಮಾಡಬೇಕಾಗಿತ್ತು ನಾವು. ಆ ಥರ ಹಿರಿಯರಿಗೆ, ನಮ್ಮಂತ ಒಂದು ಸ್ವಲ್ಪ ಕತೆ ಬರೆಯೋಕ್ಕೆ ಸಾಮರ್ಥ್ಯ ಇರತಕ್ಕಂಥವ್ರಿಗೆ ಕೊಟ್ಟರೆ ಖಂಡಿತ ಒಂದೇ ಕತೆ ಬರೆಯೋಲ್ಲ ಅವರು. ಕತೆಗಳು ಅದೇನು ವಿಶೇಷ ಅಂದರೆ, ಈ ಕಥೆಯ ವಿಧಾನ ಶಾಸ್ತ್ರೀಯವಾಗಿ ಸಾಹೇಬ್ರು ಹೇಳಿದ್ದಾರೆ, ಭಗವಾನ್. ಆದರೆ ಒಂದು ವಿಷಯನ ಕೊಟ್ಬಿಟ್ಟು 10 ಕತೆಗಾರರು ನೀವು ಕತೆ ಬರೀರಿ ಅಂದರೆ ಅವರು ಒಂದೇ ಕತೆ ಬರೆಯೋದಿಲ್ಲ, 10 ಕತೆ ಬರೀತಾರೆ. ಆಮೇಲೆ ಕತೆ ಇನ್ನೊಂದು ವಿಶೇಷ ಅಂದರೆ, ನಾವು ಇವಾಗ ಒಂದು ಕತೆ ಓದ್ತೀವಿ, ಇನ್ನೊಂದು ಸಲ ನೀವು ಎಷ್ಟೋ 1 ತಿಂಗಳು 2 ತಿಂಗಳು 3 ತಿಂಗಳು ವರ್ಷ ಬಿಟ್ಟು ಓದ್ತೀರಲ್ಲ, ಆವಾಗ ಅದೇ ಕತೆ ಓದಲ್ಲ ನೀವು, ಅದು ಬೇರೆ ಕತೆ. ನಾನೀಗ ಒಂದು ಕತೆ ಹೇಳಿದರೆ, ನಾನು ಒಂದು ಕತೆ ಹೇಳ್ತಾ ಇರ್ತೀನಿ, ಅಲ್ಲಿ ನಿಮ್ಮಲ್ಲಿ ಅದು ಅನೇಕ ಕತೆಗಳಾಗಿ ಅವು ಪ್ರತಿಸ್ಪಂದಿಸ್ತವೆ. ಆಮೇಲೆ ನಾನೊಂದು ಈ ಕತೆ ಅಂದರೆ ಏನು ಅಂತ ನಮ್ಮನ್ನು ಬಹಳ ಆಕರ್ಷಣೆ ಮಾಡಿದ್ದು ಸಣ್ಣವರಿಂದಲೂ ಈ ಕತೆಗಳು ವಿಪರೀತ ಆಕರ್ಷಣೆ. ಅದು ಏನು ಅಂತ ಎಲ್ಲರಿಗೂ ಅಷ್ಟೇ. ನಮಗೆ ನಾವು ಕತೆ ನಮ್ಮ ಅಮ್ಮ ನನಗೆ ಕತೆಗಳು ಹೇಳಿಬಿಟ್ರೆ ಎಷ್ಟು ಆರ್ದ್ರತೆಯಿಂದ ಕೂಡುತ್ತಿದ್ದು ಅಂದರೆ, ನಮ್ಮ ಅಮ್ಮನಂಥ ಕತೆಗಾರರು ಯಾರೂ ಇಲ್ಲ ಜಗತ್ತಲ್ಲಿ. ಸಾಮಾನ್ಯಕ್ಕೆ ಎಲ್ಲರಿಗೂ ಅವ್ರ ತಾಯಿ ಕತೆ ಹೇಳ್ತಾಳಲ್ಲ, ಅದರಷ್ಟು ಅದ್ಭುತವಾದಂಥ ಅನುಭವ. ನಾವು ಎಲ್ಲ ಕತೆಗಾರ, ಎಲ್ಲ ಬರಹಗಾರರು ಸಹ ಅವರು ಬಾಲ್ಯಕ್ಕೆ ಹೊರಳ್ತಾರೆ. ಯಾಕಂದರೆ ಬಾಲ್ಯದಲ್ಲಿ ನಮ್ಮ ತಾಯಿ ಇದ್ಲು. ಎಲ್ಲ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಬರಹಗಾರರಿಂದ ನೀವು ಹೊರಟ್ರೂ ಅವರು ತಮ್ಮ ಬಾಲ್ಯದ ಅನುಭವಗಳನ್ನು ಮೊಗೆದು ಕೊಡ್ತಾ ಇರ್ತಾರೆ. ಶ್ರೀಕೃಷ್ಣ ಆಲನಹಳ್ಳಿಯವರ ಹೆಸರು ಹೇಳಿದರು. ಶ್ರೀಕೃಷ್ಣ ಆಲನಹಳ್ಳಿಯವರು ಒಬ್ಬ ಅದ್ಭುತ ಕತೆಗಾರ. ಕನ್ನಡದಲ್ಲಿ ಕನ್ನಡದಿಂದ ಮಲಯಾಳಕ್ಕೆ ಭಾಷಾಂತರ ಆಗಿರತಕ್ಕಂಥ ಸಾಹಿತ್ಯ ಶ್ರೀಕೃಷ್ಣ ಆಲನಹಳ್ಳಿಯವ್ರದ್ದೇ ಹೆಚ್ಚು. ಇನ್ಯಾರು ಶ್ರೀಕೃಷ್ಣ ಆಲನಹಳ್ಳಿ ಅವ್ರ ಮಟ್ಟಕ್ಕೆ ಯಾರು ಮಲಯಾಳಂಗೆ ಹೋಗಿಲ್ಲ. ನಾನೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಕತೆ ಎಷ್ಟು ಉದ್ದ ಇರಬೇಕು, ಎಷ್ಟು ಗಿಡ್ಡ ಇರಬೇಕು, ಅದೆಲ್ಲ ಪ್ರಶ್ನೆ. ಕತೆ ನಿಮ್ಮಲ್ಲಿ ಯಾವ ರೀತಿಯ ಪ್ರತಿಸ್ಪಂದನೆ ಹುಟ್ಟಿಸುತ್ತೆ ಅಂತ. ಮ್ಯಾಕ್ಸಿಮ್ ಟಾಲ್ಸ್ಟಾಯ್ದು ಇಲ್ಯಾನ್ ಇಲ್ಲಿಚ್ಚನ ಸಾವು ಅಂತ ಒಂದು ಕತೆ ಇದೆ. ಅದು 135 ಪೇಜನ ಇದೆ. ಆಮೇಲೆ
ಇನ್ನೊಂದು ಕತೆ ನೋಡಿ, ನಾನು ಹೇಳ್ತೀನಿ ಈಗ. ಈಗ ಮಾಸ್ತಿ ಅವ್ರದ್ದು ಇಲ್ಲ ಸರ್, ಮಾಸ್ತಿ ಅವ್ರು ಸುಬ್ಬಣ್ಣಗಿನ್ನ ದೊಡ್ಡದು. ನೀವು ನೋಡಿ, ಇಲ್ಲಿಚ್ಚಿನ ಸಾವು 135 ಪೇಜನ ಇದೆ. ಸುಬ್ಬಣ್ಣ ಅವ್ರ ಸಣ್ಣದು 60-70 ಪೇಜ್ ಇರ್ಬೇಕದು. ಕತೆ ಹಿಂಗಿದೆ ನೋಡಿ. ಅವರಿಬ್ಬರು ಪರಸ್ಪರ ಪ್ರೀತಿಸದಿದ್ದರೂ ಗಂಡ ಹೆಂಡತಿಯರಾಗಿ ಬಹಳ ವರ್ಷಗಳ ಕಾಲ ಒಂದೇ ಸೂರಿನಡಿ ಜೀವಿಸಿದ್ದರು. ಅಷ್ಟೇ ಕತೆ ಅದು. ಒನ್ಲಿ ಒಂದು ಸೆಂಟೆನ್ಸ್. ನಮ್ಮ ಸಮಾಜದಲ್ಲಿ ಧರ್ಮ, ಜಾತಿ, ಉಪಜಾತಿ, ವರದಕ್ಷಿಣೆ, ಸೋಷಿಯಲ್ ಸ್ಟೇಟಸ್, ಇವೆಷ್ಟು ನೂರಾರು ಜ್ಯೋತಿಷ್ಯ, ಭವಿಷ್ಯ, ಅವ್ರದ್ದು ರೂಪ. ಇಲ್ಲಿ ನಾವು ಹುಡುಗಿರ ರೂಪ ನಾವು ಜಾಸ್ತಿ ನೋಡೋದು, ಹುಡುಗ ವಕ್ರ ಹೆಂಗಿರೋದು ಸುಮ್ಮನೆ ಇರ್ತೀವಿ. ಇರಲಿ, ಇವನ್ನೆಲ್ಲ ನೋಡಿನೂ ಶಾಸ್ತ್ರೋಕ್ತವಾಗಿ ಮದುವೆ ಆಗಿಯೂ ಸಹ ಗಂಡ ಹೆಂಡತಿಯಂತೆ ಅವರು ಬದುಕ್ತಾ ಇರೋದು. ಅವರಿಬ್ಬರು ಪರಸ್ಪರ ಪ್ರೀತಿಸದಿದ್ದರೆ ಅಲ್ಲಿ ಪ್ರೀತಿ ಇಲ್ಲ. ಏನು ಮುಖ್ಯವಾಗಿ ಇರಬೇಕಾಗಿತ್ತಲ್ಲ, ಅದೇ ಮಿಸ್ಸಿಂಗ್. ಅವರೆಲ್ಲ ನೋಡೇ ಮಾಡಿದ್ದಾರೆ ಅದನ್ನ, ಆದರೂ ಮಿಸ್ ಆಯ್ತಲ್ಲ. ಅಂದರೆ ಪ್ರೀತಿ ಅನ್ನೋದು ಈ ಧರ್ಮ, ಜಾತಿ, ಉಪಜಾತಿ, ವರದಕ್ಷಿಣೆ ಎಕ್ಸೆಟ್ರಾ ಇವುಗಳಿಂದ ಮೀರಿದ್ದು ಅಂತ ಅನಿಸಲ್ವಾ? ಈ ಥರ ಒಂದು ಸಣ್ಣ ಒಂದು ಸೆಂಟೆನ್ಸ್, ಒಂದು ಕತೆ ಅದು. ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ನಮ್ಮ ಇದು ಡಿವಿಷನ್, ಇಂಡಿಯಾ ಡಿವಿಷನಲ್ಲಿ ಬರ್ತಾನಲ್ಲ ಸರ್ ಅವನು ಕತೆಗಾರ. ಹಾಂ ಸರ್, ಅವನು ಇಂಡಿಯನ್ನೇ ಅವನು. ಈ ಇಂಡಿಯನ್ ಡಿವಿಷನ್ನಲ್ಲಿ ಭಾರತದ ವಿಭಜನೆಯಲ್ಲಿ ಪಾಕಿಸ್ತಾನಕ್ಕೆ ಶಿಫ್ಟ್ ಆಗ್ತಾನೆ. ಸಾದತ್ ಹಸನ್ ಮಂಟೋ ಅವನು ಈ ಥರ ಸಣ್ಣ ಕತೆಗಳನ್ನ ಹೆಂಗೆ ಬರಿತಾ ಇದ್ದಾರೆ ಅಂದರೆ, ನಿಮ್ಮದು ಮೌನ ವಹಿಸ್ಬಿಡ್ತೀರ ನೀವು. ಆ ಥರ ಬರೀತಾನೆ. ಒಂದು ಊರಿನಲ್ಲಿ ಈ ಗಲಾಟೆ ಆಗುತ್ತೆ, ಎಲ್ಲ ಮನೆಗಳನ್ನೆಲ್ಲ ಧ್ವಂಸ ಮಾಡೋಕ್ಕೆ ಬಿಡ್ತಾರೆ, ಮಕ್ಕಳು ಮರಿ ಹೆಣ್ಮಕ್ಳು. ಇನ್ನೊಂದು ಯುದ್ಧ ಆದರೆ ವರ್ಸ್ಟ್ ಹಿಟ್ ಆರ್ ಮಹಿಳೆಯರು. ಹಿಂಗೆ ಯುದ್ಧ ಆಗುತ್ತೆ, ಊರೇ ನಾಶ, ಸರ್ವನಾಶ ಆಗೋಗ್ಬಿಡುತ್ತೆ. ಅಲ್ಲೊಂದು ಬೋರ್ಡ್ ಮಾತ್ರ ಹಿಂಗೆ ನೇತಾಡ್ತಾ ಇರುತ್ತೆ, ಅಲ್ಲಿ ಮನೆ ಕಟ್ಟಲು ಸಾಮಗ್ರಿಗಳು ಇಲ್ಲಿ ದೊರೆಯುತ್ತವೆ ಅಂತ. ಎಷ್ಟು ಅದ್ಭುತ. ಅವನು ಇನ್ನೊಂದು ಮಿಸ್ಟೇಕ್ ಅಂತ ಅವ್ನು ಬಂದೇವನು. ಮಿಸ್ಟೇಕ್ ಅಡ್ರೆಸ್ಸು. ಮಿಸ್ಟೇಕಲ್ಲಿ ಏನಂದರೆ, ಒಬ್ಬನ್ನ ಕೊಲೆ ಮಾಡ್ತಾರೆ, ಚಿಂದಿ ಚೂರು ಮಾಡೋಕ್ಕೆ ಬಿಡ್ತಾರೆ ಅವನ್ನ. ಆಮೇಲೆ ಮರ್ಮಾಂಗನ ನೋಡ್ತಾರೆ. ಅವನು ಮರ್ಮಾಂಗನ ನೋಡ್ಬಿಟ್ಟು ಅವನು ಹೇಳ್ತಾನೆ, ಮಿಸ್ಟೇಕ್ ಆಗೋಗ್ಬಿಡ್ತು ಅಂತ. ಅವನು ಮುಂಜೆ ಮಾಡಿಸ್ಕೊಂಡಿಲ್ವೋ ಗೊತ್ತಿಲ್ಲ, ಅವನು ಹೇಳಲ್ಲ ಅದನ್ನ. ಇವನು ಕೊಲೆ ಮಾಡಿದವನಿಗೆ ಹಂಗೆ ಅನಿಸುತ್ತೆ. ಅಂದರೆ ಇವನು ವಿರುದ್ಧವಾದ ಧರ್ಮದವನ್ನ ಕೊಲೆ ಮಾಡೋದು ಬದಲಿ ಅವನದೇ ಧರ್ಮದವನ್ನ ಕೊಲೆ ಮಾಡಿಬಿಟ್ಟಿರ್ತಾನೆ. ಮಿಸ್ಟೇಕ್ ಆಗೋಯ್ತು ಅಂತಾನೆ. ಸಾದತ್ ಹಸನ್ ಮಂಟೋ ಅವರ ಅನೇಕ ಕಥೆಗಳು ಕನ್ನಡಕ್ಕೆ ಬಂದಿದ್ದಾವೆ. ಅವ್ರದ್ದು ಟೋಪ್ ಟೆಕ್ ಸಿಂಗ್ ಅಂದ್ಬಿಟ್ಟು ಒಂದು ಕತೆ ಇದೆ ಸರ್, ದಯವಿಟ್ಟು ಓದಿ ಸರ್. ಟೋಪ್ ಟೆಕ್ ಸಿಂಗ್ ನಮ್ಮ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ನಮ್ಮ ಜೊತೆಗೆ ಇಬ್ಬರು ಜೆ ಬಾಲಕೃಷ್ಣ ಅಂತ ಇದ್ದರು, ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ನಲ್ಲಿದ್ದರು. ಅವರು ಕನ್ನಡ ವಿಭಾಗ ನಮ್ಮ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಇದ್ದರು. ಮನೆ ರಿಟೈರ್ ಆಯಿತು. ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಟೋಪ್ ಟೆಕ್ ಸಿಂಗ್ ಅಂದ್ಬಿಟ್ಟು. ದಯವಿಟ್ಟು ನೆನ್ಬಿಟ್ಕೊಳ್ಳಿ ಮತ್ತು ಓದಿ ಸರ್. ನಾವಿಷ್ಟು ಇದೇನು ದೇಶಭಕ್ತಿ, ದೇಶದ್ರೋಹಿ ಎಲ್ಲ ಮಾತಾಡ್ತೇವಲ್ಲ, ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಒಂದು ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಈ ಥರ ಕತೆ ಈ ಕತೆ ಅಂದರೆ ನಮ್ಮ ಜೀವನದ ಶೋಧ ಅಷ್ಟೇ. ಅದು ನಮ್ಮ ಜೀವನನ ನೋಡ್ತಕ್ಕಂಥ ಒಂದು ಮಾರ್ಗ. ಎಲ್ಲವೂ ಅದೇ, ಕತೆನೂ ಅದೇ ಕೆಲಸ ಮಾಡುತ್ತೆ, ಕಾದಂಬರಿನೂ ಅದೇ ಕೆಲಸ ಮಾಡುತ್ತೆ, ನಾಟಕನೂ ಅದೇ ಕೆಲಸ ಮಾಡುತ್ತೆ. ಲಂಕೇಶ್ವರ ಒಂದು ಕತೆ ಇದೆ, ಕುರುಡು ಕಾಂಚಾಣ ಅಂತ. ಕುರುಡು ಕಾಂಚಾಣ ಅದನ್ನೇ ಮುಂದೆ ಅವರು ಅದನ್ನು
ಕುರುಡು ಕಾಂಚನನ ಗಿಳಿಯು ಪಂಜರದೊಳಿಲ್ಲ ಅಂದ್ಬಿಟ್ಟು ಒಂದು ನಾಟಕನ ಮಾಡಿದರು. ನಾಟಕ ನನಗೆ ಪ್ರಿಂಟ್ ಆಗಿದೆಯಲ್ಲ ಗೊತ್ತಿಲ್ಲ, ಬಟ್ ನಾನು ನಾಟಕ ನೋಡಿದ್ದೀನಿ ಒಂದ್ಸಲಿ. ಅದರಲ್ಲಿ ಒಬ್ಬ ಲೆಕ್ಚರರ್, ಮಿಡ್ಲ್ ಕ್ಲಾಸ್, ಮದುವೆ ಆಗಿದ್ದಾನೆ, ಗಂಡ ಹೆಂಡ್ತಿದ್ದಾರೆ ಮನೇಲಿ. ಅವನು ಗಂಡ ಕ್ಷೌರ ಮಾಡಿಸ್ಕೊಳ್ಳಿಕ್ಕೆ ಒಂದೇ ಅಂಗಡಿಗೆ ಹೋಗ್ತಾ ಇರ್ತಾನೆ. ಅವನು ಕ್ಷೌರ ಮಾಡೋನು ಮೌನಿ, ಮಾತೇ ಆಡಲ್ಲ. ಒಂದು ಮಾತು ಅವನು ಎಷ್ಟೋ ವರ್ಷ ಆದ್ರೂ ಅವನು ಧ್ವನಿನೂ ಕೇಳಿರಲ್ಲ, ಅಷ್ಟು ಮೌನಿ ಅವನು, ಕ್ಷೌರ ಮಾಡೋನು. ಒಂದಿನ ಕ್ಷೌರ ಮಾಡಿಸ್ತಾ ಕೂತ್ಕೊಂಡಿರ್ತಾನೆ, ಮಾಡ್ತಾ ಅವನು ಕೊನೆಗೆ ಹೇಳ್ತಾನೆ, ನಿಮಗೆ ತಾಯಿ ಇದ್ದಾರ ಸರ್ ಅಂತ ಕೇಳ್ತಾನೆ. ನಿಮಗೆ ತಾಯಿ ಇದ್ದಾರ ಸರ್? ಇದ್ದಾರೆ. ಯಾಕಪ್ಪ? ಊರಲ್ಲಿದ್ದಾರೆ ಅವರು. ನಮ್ಮ ತಾಯಿ ಸತ್ತೋಗ್ಬಿಟ್ರು ಸರ್ ಇವತ್ತು, ದುಡ್ಡು ಬೇಕಾಗಿತ್ತು ಸರ್ ಸ್ವಲ್ಪ ಅಂತ. ಸ್ವಲ್ಪ ದುಡ್ಡು ಬೇಕಾಗಿತ್ತು. ಆಯಿತು, ನಾನು ಮನೆಗೆ ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ದುಡ್ಡು ತರಬೇಕು ನಾನು ಇವತ್ತು, ತರ್ತೀನಿ, ನೀನು 2-2.5 ಎಷ್ಟಿಗೆ ಬಾ, ಮನೆಯಲ್ಲೇ ಮನೆ ನೋಡಿದೆಯಲ್ಲ ನೀನು, ಇಲ್ಲೇ ಅದು ಕ್ರಾಸು ಅಂತ ಹೇಳ್ಬಿಟ್ಟು ಬರ್ತಾನೆ. ಬಂದು ಮನೆಯಲ್ಲಿ ಹೆಂಡ್ತಿಗೆ ಹೇಳ್ತಾನೆ, ಹಿಂಗೆ ಅವನು ಚೌರದವನು ನನಗೆ 100 ರೂಪಾಯಿ ಕೇಳಿದ್ದಾನೆ, ಕೊಡಬೇಕು. ಹೆಂಡ್ತಿ ಕೇಳ್ತಾಳೆ, ಅವನ ಹೆಸರೇನು ಗೊತ್ತಿಲ್ಲ, ಅವನು ಊರು ಯಾವುದು, ಮನೆಯಲ್ಲಿದೆ ಒಂದು ಗೊತ್ತಿಲ್ಲ. ಅವಳಿಗೆ ಭಾವನೆಗಳೇ ಇಲ್ಲ, ಅಷ್ಟು ಕಷ್ಟಕ್ಕೆ ಪ್ರಶ್ನೆ ಮಾಡ್ತಾ ಇರ್ತಾಳೆ. ವ್ಯಾಪಾರಿ ಮನೋಭಾವಗಳಲ್ಲಿ ತುಳುಕ್ತಾ ಇದೆ. ಅವಾಗ ಇವನೇನು ಮಾಡ್ತಾನೆ, ಹಿಂಗೆ ಅಂದ್ಬಿಟ್ಲಲ್ಲ ಹೆಂಡ್ತಿ, ಈ 100 ರೂಪಾಯಿ ಇದ್ದರೆ ನಾನು ಅಂದರೆ ಒಂದು 40-50 ವರ್ಷದ ಹಿಂದಲ್ ಕತೆ ಅದು. ಇದೇ 100 ರೂಪಾಯಿಗೆ ನಾನು ಟೈ ಕೊಂಡ್ಕೋಬೋದಿತ್ತು, ಒಂದು ಜೊತೆ ಬೂಟ್ ಇವನಲ್ಲೂ ಶುರುವಾಗುತ್ತೆ ಸಣ್ಣತನ. ಇವನು ಕೊಟ್ಬಿಟ್ರೆ 100 ರೂಪಾಯಿ ಅಂತ. ಆಮೇಲೆ ಅವನು 12 ಗಂಟೆಗೆ ಬಾ ಅಂತ ಹೇಳಿದ್ನಲ್ಲ, ಬರ್ತಾನೆ ಅವನು ಬರ್ತಾನೆ. ಬಂದ್ಬಿಟ್ಟು ಗೇಟ್ ಶಬ್ದ ಆಗೋದು, ಬರ್ತಾನೆ. ಅಯ್ಯೋ, ನಾನು ಇನ್ನೂ ಬ್ಯಾಂಕ್ಗೆ ಹೋಗೇ ಇಲ್ಲ ಕಣಯ್ಯ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಂದ್ಬಿಟ್ಟು ನೀನು ಕೊಡ್ತೀನಿ ಅಂತ. ಆಮೇಲೆ ಒಳಗೆ ಬರ್ತಾನೆ. ಹೆಂಡ್ತಿ ಮತ್ತೆ ಕೇಳ್ತಾಳೆ, ಕೊಡ್ತೀಯಾ? 50 ರೂಪಾಯಿ ಕೊಡ್ತೀನಿ ನೀನು ಅವನಿಗೆ ಅಂತ ಕೇಳ್ತಾನೆ. ಇವನು ಇಲ್ಲ, ಒಂದು 25 ರೂಪಾಯಿ ಕೊಡ್ತೀನಿ ಅಂತಂದು ಹೇಳಿದೆ ಅಂತ. ನೀವು ಕೊನೆಗೆ 2:15 ಇವನು ಹೇಳಿದ ಟೈಮಿಗೆ ಬರ್ತಾನೆ ಅವನು. ಇವನೇ ಗಂಡನೇ ಹೇಳಿ ಕಳಿಸ್ತಾನೆ, ಅವ್ರು ಎಲ್ಲ ಹೋಗಿದ್ದಾರೆ ಅಂತಂದು ಹೇಳಿ ಕಳಿಸ್ಬಿಡೋನ್ನ ಅಂತಂದು ವಾಪಸ್ ಕಳಿಸ್ಬಿಡ್ತಾನೆ ಅವನು. ಅದಾಗ ಒಂದು 3 ತಿಂಗಳಾದಮೇಲೆ ಮತ್ತೆ ಕ್ಷೌರ ಮಾಡಿಸ್ಕೊಳಕ್ಕೆ ಹೋಗ್ತಾನೆ ಅಲ್ಲಿಗೆ. ಆದರೆ ಅವನು ಕ್ಷೌರದವನು ಬೀಗ ಹಾಕೊಂಡು ಎಲ್ಲ ಹೋಗ್ಬಿಟ್ಟಿರ್ತಾನೆ, ಅವನು ಇರಲ್ಲ. ಅಲ್ಲಿ ಕತೆ ಮುಗಿಯುತ್ತೆ. ಸರ್, ನಿಮ್ಮನ್ನು ಎಷ್ಟು ಕಾಡ್ಸುತ್ತೆ ಸರ್ ಇದು ಕತೆ. ನಾವು ಹೆಂಗೆ ಸಣ್ಣವ್ರು ಆಗ್ತಾ ಹೋದಕ್ಕೆ ಒಬ್ಬ ಬರಹಗಾರ ಹೇಳಿದ್ದಾನೆ, ನಾನು ಬರೀದೇ ಹೋಗಿದ್ದರೆ ನಾನಿನ್ನೂ ಕ್ಷುಲ್ಲಕ ಜೀವಿ, ಕ್ಷುದ್ರ ಆಗೋಗ್ಬಿಡ್ತಿದ್ದೆ, ಸಣ್ಣವನಾಗೋಗ್ಬಿಡ್ತಾ ಇದ್ದೆ. ನಾನು ಬರೆಯೋದ್ರಿಂದನೇ ನಾನು ಇಷ್ಟು ತಕ್ಕ ಮಟ್ಟಿಗೆ ಒಳ್ಳೆ ಮನುಷ್ಯ ಆಗಿದ್ದೀನಿ ಅಂತ ಮೊನ್ನೆ ಎಲ್ಲ ಓದಿದೆ ನಾನು. ಹಾಗೆ ಬರೆಯೋದ್ರಿಂದ ಅಲ್ಲ, ಓದೋದ್ರಿಂದನೂ ಸಹ ನಾವು ಉತ್ತಮಸ್ಥರು ಆಗ್ತೀವಿ. ಆಮೇಲೆ ನಾವು ಯಾಕೆ ಈ ನಮ್ಮೆಲ್ಲ ಪ್ರಾಬ್ಲಮ್ಗಳಿಗೆ ನಾವು ಈ ಬರಹಗಾರನ ಕಡೆಗೆ ನೋಡ್ತೀವಿ. ನಾವು ಎಷ್ಟೋ ನಮ್ಮ ಮೇಷ್ಟ್ರಿ ಆಗಿದ್ದರು, ಕೀರಮ್ ನಾಗರಾಜ್ ನನಗೆ ಮಾಸ್ಟ್ರು, 2 ವರ್ಷ ಪಾಠ ಮಾಡಿದರು. ವಿಧಾನಸೌಧಕ್ಕೆಲ್ಲ ಹೋಗೋರು ಅವರು. ಯಾವ್ದಾದ್ರು ಈ ಮಂತ್ರಿಗಳು ಅದು ಇದು ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲೋ ಇದರಲ್ಲೋ ಏನಾದರೂ ಪ್ರಾಬ್ಲಮ್ಗಳು ಬಂದಾಗ, ಸಮಸ್ಯೆಗಳು ಉದ್ಭವಿಸಿದಾಗ ಇವರು ಹೋಗ್ಬಿಟ್ಟು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಟ್ಟು ಬರೋರು. ಯಾಕೆ ಅಂದರೆ, ಒಬ್ಬ ಘನಶ್ಯಾಮ್ ಅಗರ್ವಾಲ್ ಅನ್ನೋನು ಒಂದು ಪದ್ಯ ಬರೀತಾನೆ. ಪದ್ಯ ಈ ಥರ ಇದೆ. ಈತ ರಾಜಕಾರಣಿ, ಈತ ಬಾಂಬ್ ಸೃಷ್ಟಿಸಿದ. ಅಂದರೆ ಅವನ ದೇಶದಲ್ಲಿ ಬಾಂಬ್ ಸೃಷ್ಟಿಯಾಯಿತು. ಈತನಿಗೆ 10 ಬಾರುಕೋಲಿನಿಂದ ಬಾರಿಸಿರಿ. ಈತ ಧರ್ಮಗುರು.
ಈತ ಬಾಂಬಿಗೆ ಧರ್ಮದ ಬಣ್ಣ ನೀಡಿದ. ಈತನಿಗೆ 20 ಬಾರುಕೋಲಿನಿಂದ ಬಾರಿಸಿರಿ. ಈತ ಕವಿ, ಲೇಖಕ, ಕಲಾವಿದ. ಈತನಿದ್ದೂ ಬಾಂಬ್ ಸೃಷ್ಟಿಯಾಯಿತು. ಈತನಿಗೆ 100 ಬಾರುಕೋಲಿನಿಂದ ಬಾರಿಸಿರಿ. ಬಿಕಾಸ್ ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಏನು ಅಂದರೆ ಅಘೋಷಿತ ಶಾಸಕ ಇವನು ಅಂತ. ಯಾವುದೇ ಬರಹಗಾರ ಆಗಲಿ. ಈ ಲಂಕೇಶ್ ಅಂತವ್ರು 83ರಲ್ಲಿ ಒಂದು ಸರ್ಕಾರ ಬಿದ್ದೋಗೋ ಕಾರಣ ಆದರು. ಯಾಕೆ ನಾವೆಲ್ಲ ಅವ್ರ ಮಾತು ಕೇಳಿದುವಾಗ